ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಅಮಿತ್ ಶಾ ಅವರು ಕೂಡ ಬರ್ಲಿಕ್ಕಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಯಿಂದ ಈಗಾಗಲೇ BS ಯಡಿಯೂರಪ್ಪ ಅವರನ್ನ ನೋಡಬೇಕು, ಈ ಸಂತೋಷದ ಗಳಿಗೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅಂತ ಅಭಿಮಾನಿಗಳು ಕೋಟೆ ನಾಡಿನತ್ತ ದಾಪುಗಾಲ ಹಾಕ್ತಾ ಇದ್ದಾರೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗೋದಕ್ಕೆ ಅಭಿಮಾನಿಗಳ ಸಾಗರ ಬರ್ತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಜನರನ್ನು ನೋಡ್ತಾ ಇದ್ದೀರಾ. ಲಕ್ಷಕ್ಕೂ ಅಧಿಕ ಜನ ಪಾಲ್ಗೊಳ್ಳಬಹುದು ಅಂತ ನೋಡಿ. ಮೊದಲೇ ಟೆಂಪರೇಚರ್ ಎಲ್ಲ ನೋಡಿದ್ದೀರಿ ನೀವು ಚಿತ್ರದುರ್ಗದಲ್ಲಿ ಹೇಗಿದೆ ಅಂತ. ಅದು ಯಾವುದನ್ನು ಲೆಕ್ಕಿಸದೆ ತಮ್ಮ ನೆಚ್ಚಿನ ನಾಯಕನನ್ನ ಸಂಭ್ರಮಿಸಬೇಕು ಅಂತ ಬರ್ತಾ ಇರೋರು ಎಲ್ಲ ವರ್ಗದ ಜನರನ್ನು ನೋಡ್ತಾ ಇದ್ದೀರಾ. ಒಂದು ಹಬ್ಬದ ವಾತಾವರಣ ಸದ್ಯಕ್ಕಲ್ಲಿ ಕಾಣಿಸ್ತಾ ಇದೆ. BS ಯಡಿಯೂರಪ್ಪ ಅವರ ರಾಜಕೀಯ ಚರಿತ್ರೆಯನ್ನು ಓದಿದವರಿಗೆ ಪ್ರಾಬಬ್ಲಿ ಗೊತ್ತಿರುತ್ತೆ ಅವರ ಚತುರತೆ ಹೇಗೆ, ಒಂದು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಪಟ್ಟಂತಹ ಶ್ರಮ ಎಷ್ಟು ಅಂತ. ಇನ್ಫ್ಯಾಕ್ಟ್ ಅವರು ರಾಜಕಾರಣದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದಾಗ ವಾರ್ಡ್ ವೈಸ್ ಅವ್ರಿಗೆ ಲೆಕ್ಕ ಇರ್ತಾ ಇತ್ತಂತೆ. ಎಷ್ಟು ಜನ ಇದ್ದಾರೆ ಅಲ್ಲಿ, ಯಾವ ಜಾತಿಯವರಿದ್ದಾರೆ, ಅಲ್ಲಿ ಎಷ್ಟು ವೋಟ್ ಬರ್ಬೋದು ಸ್ವಲ್ಪ ವರ್ಕ್ ಮಾಡಿದ್ರೆ, ಆ ಥರ ವಾರ್ಡ್ ಟು ವಾರ್ಡ್ ಅವ್ರಿಗೆ ಗೊತ್ತಿತ್ತಂತೆ. ಯಾವುದೇ ಊರು ಕೇಳಿದ್ರು ಕೂಡ ಬೂತ್ ಮಟ್ಟದಲ್ಲಿ ಕೂಡ ಹೆಂಗೆ ಕೆಲಸ ಆಗುತ್ತೆ ಅನ್ನೋದು ಗೊತ್ತಿತ್ತಂತೆ. ಇವೆಲ್ಲವೂ ಕೂಡ ಫುಡ್ ಸ್ಟೆಪ್ಸನ್ನು ಹಾಕ್ಕೊಟ್ಟಿದ್ದಾರೆ BJP ನಾಯಕರಿಗೆ. ರೂಟ್ ಲೆವೆಲಿಂದ ಮುಖ್ಯಮಂತ್ರಿ ಹುದ್ದೆ ತನಕ ಏರಿದಂತಹ ಛಾತಿ BS ಯಡಿಯೂರಪ್ಪ ಅವರಿಗಿದೆ. ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಕೂಡ ಹೌದು. ಕೇವಲ ಜಾತಿ ಬಲವನ್ನು ನಂಬಲಿಲ್ಲ, ಶ್ರಮ ಹಾಕಿದ್ರು. ದಕ್ಷಿಣ ಭಾರತದಲ್ಲಿ ಇದ್ದ ಬರ, BJPಗೆ ಇದ್ದ ಬರವನ್ನು ನೀಗಿಸುವಲ್ಲಿ BS ಯಡಿಯೂರಪ್ಪ ಅವರ ಪಾತ್ರ ಅತಿ ದೊಡ್ಡದು. ಇವರ ಕಾರಣಕ್ಕೆ 100, 104 ಅನ್ನುವಂತಹ ನಂಬರನ್ನು BJP ನೋಡ್ತು ಅನ್ನೋದನ್ನು ಕೇಂದ್ರ ನಾಯಕರು ಕೂಡ ಒಪ್ಪಿಕೊಳ್ತಾರೆ. ಅಂಥವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಬೇಕು ಅಂತ BJPಯ ರಾಷ್ಟ್ರೀಯ ನಾಯಕರು ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಟಿಕೆಟ್ ಡಿಸೈಡಿಂಗ್ ಮಂಡಳಿಯಲ್ಲೂ ಕೂಡ ಯಡಿಯೂರಪ್ಪ ಅವ್ರಿಗೆ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಅವ್ರ ಕಾಂಟ್ರಿಬ್ಯೂಷನು ಮತ್ತು ಅವರನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಕೇಂದ್ರ ನಾಯಕರು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಮತ್ತು ರಾಜ್ಯದ ಜನರಿಗೂ ಅಷ್ಟೇ. ನಾವಾಗಲೇ ಹೇಳ್ತಾ ಇದ್ವಿ ಕೃಷಿ ಬಜೆಟನ್ನು ಮಂಡಿಸಿದ್ರು ಅಂತ ಹೇಳಿ. ಕೇವಲ ಅದು ಮಾತ್ರ ಅಲ್ಲ, ಮಹಿಳೆಯರಿಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ನಿಟ್ಟಿನಲ್ಲಿರ್ಬೋದು, ಭಾಗ್ಯಲಕ್ಷ್ಮಿ ಸ್ಕೀಮ್ ಆದಿಯಾಗಿ ಅನೇಕ ಸ್ಕೀಮ್ಗಳನ್ನು ತಂದಂತಹ ಖ್ಯಾತಿ ಕೂಡ BS ಯಡಿಯೂರಪ್ಪ ಅವರಿಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ರಲ್ಲ ಜನ, ಅವರೆಲ್ಲರೂ ಕೂಡ ಅವರನ್ನು ಸನ್ಮಾನಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರೀತಿಯ ಕಾಣಿಕೆಯನ್ನು BS ಯಡಿಯೂರಪ್ಪ ಅವರಿಗೆ ಕೊಡ್ತಾ ಇರುವಂತಹ ಸಂದರ್ಭದ ಚಿತ್ರಣವನ್ನು ಕೂಡ ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಯಡಿಯೂರಪ್ಪ ಅವ್ರನ್ನ ಎಮೋಷನಲ್ ಮಾಡ್ತು. ರಾಜಕೀಯ ನಾಯಕರು ಬಯಸೋದು ನಿರಂತರ ಜನಸೇವೆ ಮತ್ತು ಜನ ನಮ್ಮನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ. ಸೊ BJP ಡೆಫಿನೆಟ್ಲಿ ಯಾವಾಗಲೂ ಋಣಿಯಾಗಿರುತ್ತೆ. ಬಿಕಾಸ್ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದ ರೀತಿ, 2 ಸ್ಥಾನದಿಂದ 100+ ಶಾಸಕರನ್ನು ನೋಡಿದಂತಹ ಗಳಿಗೆ, ಅಷ್ಟೂ ಗ್ರಾಫ್ ಇದೆಯಲ್ಲ, ಒಂದೇ ಸಲಕ್ಕೆ ಜಸ್ಟ್ 2 ಶಾಸಕರಿಂದ 100+ ಶಾಸಕರು. ಆ ಗ್ರಾಫ್ ಬರೋದಕ್ಕೆ ಕಾರಣವೇ BS ಯಡಿಯೂರಪ್ಪ ಅನ್ನೋದು ಎಲ್ಲರ ನಂಬಿಕೆ. ಮತ್ತು ಎಲ್ಲ ಶಾಸಕರನ್ನು, ಎಲ್ಲ ಸಮುದಾಯದವ್ರನ್ನ ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಹೋದರು ಅನ್ನೋದು ಕೂಡ ಹೆಗ್ಗಳಿಕೆಗೆ ಕಾರಣ ಆಗುತ್ತೆ. ಶಿವಮೊಗ್ಗ ಭಾಗದಲ್ಲಂತೂ ಅತಿ ಹೆಚ್ಚು ಡೆವಲಪ್ಮೆಂಟ್ ನಮಗೆ ಯಡಿಯೂರಪ್ಪ ಅವರು ಇದ್ದಿದ್ದಕ್ಕೆ ಮತ್ತು ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಆಯಿತು ಅಂತ ಇವತ್ತಿಗೂ ಜನ ಮಾತಾಡ್ತಾರೆ. ಹೀಗಾಗಿ ಅಲ್ಲಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ.